ಹೇಳಿ ಭೂಮಿಕಾ. ಎಲ್ಲಿದ್ದೀರಾ? ಇಲ್ಲೇ ರಾಮನಗರ ಹತ್ರ ಬಂದಿದ್ದೆ, ಒಂದ್ ಸ್ವಲ್ಪ ಕೆಲಸ ಇತ್ತು. ಮತ್ತೆ ನೀವೇನ್ ಮಾಡ್ತಾ ಇದ್ರಾ? ಎಲ್ಲಿ ಹೋಗ್ತಾ ಇರೋ ಆಗಿದೆ? ಇದೀನಿ, ಕೇಳ್ತಿದ್ದೀರಾ? ಗೊತ್ತಲ್ವಾ, ಹಾಸ್ಪಿಟಲ್ಗೆ ಹೋಗ್ತಿದ್ದೀನಿ. ಓಕೆ ಓಕೆ, ನೀವು ಮುಗಿಸ್ಕೊಂಡು ಬನ್ನಿ, ನಾನು ಕೆಲಸ ಮುಗಿಸ್ಕೊಂಡು ಅಲ್ಲಿಗೆ ಬರ್ತೀನಿ. ಓಕೆ. ಏನು ನಮ್ ಸಾಹೇಬ್ರು ಶಾನೆ ಖುಷಿಯಾಗಿರೋಂಗೈತೆ. ಓ ಮಲ್ಲಿ ಅದಕ್ಕೆ ಇದೇನ್ರಿ ಮಲ್ಲಿನ ಮಿಮಿಕ್ರಿ ಮಾಡ್ತಾ ಇದ್ದೀರಾ? ಹಾಗೆ ಮಜಕ್ಕೆ. ಎನಿವೇಸ್, ನಿಮ್ ಖುಷಿಗೆ ಏನ್ ಕಾರಣ ಅಂತ ಕೇಳ್ಬೋದಾ? ಈಗಲೇ ಹೇಳಲ್ಲ, ಬಂದು ಹೇಳ್ತೀನಿ. ಓಕೆ, ನಾನು ಕೇಳಲ್ಲ, ನಿಮ್ಗೆ ಯಾವಾಗ ಹೇಳ್ಬೇಕು ಅಂತ ಅನ್ಸ್ತಾ ಅವಾಗ ಹೇಳಿ. ಒಟ್ನಲ್ಲಿ ನೀವು ಖುಷಿಯಾಗಿದ್ದೀರಲ್ಲ, ಅಷ್ಟೇ ಸಾಕು. ನಾನ್ ಬಿಡಿ, ವಿಷಯ ಗೊತ್ತಾದ್ರೆ ನನ್ಗಿಂತ ನೀವು ಖುಷಿ ಪಡ್ತೀರಾ. ಸೊ ವೆಯ್ಟ್ ಮಾಡ್ತಾರೆ, ಬಂದು ಹೇಳ್ತೀನಿ. ಓಕೆ ಬಾಯ್. ಓ ಹಲೋ. ಅದಕ್ಕೆ ಏನೇ ಹೇಳಿ, ನೀವ್ ಒಂಥರ ರೋಲ್ ಮಾಡೆಲ್ ಇದ್ದಂಗೆ. ಯಾಕೆ ಹಾಗೆ ಹೇಳ್ತಿದ್ರಾ? ಯಾಕೆ ಅಂದ್ರೆ ನೀವು ಹಂಗಿದ್ದೀರಾ, ಅಷ್ಟು ಪರ್ಫೆಕ್ಟ್. ನೀವು ಆರ್ಡರ್ ಕೊಟ್ಟು ಮಾಡಿಸಿದ್ರು ನಿಮ್ಮಂತ ಹೆಂಡತಿ ಸಿಗೋದಿಲ್ಲ. ಅಯ್ಯಯ್ಯೋ, ದೊಡ್ಡ ಮಾತು ಸರ್. ಹೂ, ಅದಕ್ಕೆ ಆಕ್ಚುಲಿ ಏನ್ ಗೊತ್ತಾ, ನಿಮ್ಮನ್ನ ಹೆಂಡತಿಯಾಗಿ ಪಡಿಯೋದಕ್ಕೆ ಪುಣ್ಯ ಮಾಡಿರ್ಬೇಕು. ಗಂಡನ ಬಗ್ಗೆ ಅದೆಷ್ಟು ಕೇರ್ ತೋರಿಸ್ತೀರಾ, ಕನ್ಸರ್ನ್ ತೋರಿಸ್ತೀರಾ. ಕ್ಷಣಕ್ಕೂ ಬಿಗ್ ಬ್ರೋ ಹೇಗಿದ್ದೀನ ಅಂತ ಎಷ್ಟು ಚೆನ್ನಾಗಿ ವಿಚಾರಿಸ್ಕೋತೀರಾ. ಏನ್ ಗೊತ್ತಾ, ಅದಕ್ಕೆ ನಾನ್ ನೋಡಿರಂಗೆ ಈಗಿನ ಕಾಲದ ಹೆಂಡತಿಯರು ಗಂಡ ಪಕ್ಕದಲ್ಲಿದ್ರು ಕೇರೇ ಮಾಡಲ್ಲ. ಗಂಡನ್ಗೂ ನನ್ಗೂ ಸಂಬಂಧ ಇಲ್ಲದೆ ಇರೋ ತರ ಕೂತ್ಕೊಂಡಿರ್ತಾರೆ. ಆದ್ರೆ ನೀವು ನಿಜವಾಗ್ಲೂ ಆತರ ಇಲ್ಲ. ಅದಕ್ಕೆ ನಿಮ್ಗೆ ಬಿಗ್ ಬ್ರೋ ಮೇಲೆ ತುಂಬಾನೇ ಜೆನ್ವಿನ್ ಲವ್ ಇದೆ. ನನ್ನ ದೃಷ್ಟಿಯಲ್ಲಿ ನೀವಿಬ್ರು ಒಂಥರ ಐಡಿಯಲ್ ರೊಮ್ಯಾಂಟಿಕ್ ಕಪಲ್ ಇದ್ದಾಗ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಕಾಂಪ್ಲಿಮೆಂಟ್ ಪಾರ್ಥ ಅವರೇ. ಬಟ್ ನೀವು ಮತ್ತೆ ಅಪ್ಪಿನೂ ಯಾರಿಗೂ ಕಮ್ಮಿ ಇಲ್ಲ. ಅದಕ್ಕೆ ನೀವು ಸುಮ್ನೆ ರೀ, ನಮ್ಗಿನ ನೀವು ಬೆಸ್ಟ್ ಕಪಲ್, ಎವರ್ ಗ್ರೀನ್.